ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ರುದ್ರಪುರ ಗ್ರಾಮದಲ್ಲಿ ಗುರುಪೌರ್ಣಿಮೆ ಮಹೋತ್ಸವವು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮದಿಂದ ನೆರವೇರಿದೆ. ಪ್ರತಿ ವರ್ಷದ ಪದ್ಧತಿಯಂತೆ ಈ ಬಾರಿಯೂ ಸಹ ಶ್ರೀ ಬ್ರಹ್ಮಾನಂದ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಪೌರ್ಣಿಮಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸವದತ್ತಿ ತಾಲೂಕಿನ ರುದ್ರಾಪುರದಲ್ಲಿ ಆಯೋಜಿಸಲಾಗಿದ್ದ ಈ ಪವಿತ್ರ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ಹಳ್ಳಿ ಹಾಗೂ ನೆರೆಹೊರೆಯ ಗ್ರಾಮಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದರು. ಬ್ರಹ್ಮಾನಂದ ಗುರುಗಳ ದಿವ್ಯ ಚರಣಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತಾದಿಗಳು ತಮ್ಮ ಭಕ್ತಿ ಭಾವವನ್ನು ಅರ್ಪಿಸಿ ಗುರುಗಳ ಕೃಪೆಗೆ ಪಾತ್ರರಾದರು. ಇಡೀ ರುದ್ರಾಪುರ ಗ್ರಾಮದಲ್ಲಿ ಆಧ್ಯಾತ್ಮಿಕ ವಾತಾವರಣ ಕಳೆಗಟ್ಟಿತ್ತು. ಇರಿಸಿಕೊಂಡು ಜಗನ್ಮಾತೆಯ ಪಾದಾರವಿಂದಗಳಿಗೆ ನಿಮ್ಮನಿಂದ ಈ ಗುರುಪೂರ್ಣಿಮೆಯ ದಿನವನ್ನು ಗುರುವಿನ ಅಂತಃಕರಣವು ಸಕಲ ಜೀವರಾಶಿಗಳೆಲ್ಲರ ಮೇಲೆ ಇರಲಿ ಅಂತ ಬಯಸುತ್ತಿರುವ ಆ ಸದ್ಗುರುವನ್ನು ನೆನೆಯುವುದೇ ಈ ಗುರುಪೂರ್ಣಿಮೆಯ ಮುಖ್ಯ ಉದ್ದೇಶ. ಅಂಥ ಗುರುವಿನ ಅನಂತ ನಾಮಗಳನ್ನು, ಅನಂತ ಸ್ವರೂಪಗಳನ್ನು ಅವುಗಳನ್ನು ತಿಳಿದು ಜಗಕ್ಕೆ ಅದನ್ನು ಬಿತ್ತರಿಸುತ್ತಾ ಸರ್ವರಿಗೂ ಸುಖವನ್ನೀಯಲಿ ಸದ್ಗುರುನಾಥ ಅಂತ ಹೇಳುತ್ತಾ ಸರ್ವರಿಗೂ ಮಂಗಳವನ್ನೀಯಲಿ ಸದ್ಗುರು ಸಿದ್ಧಲಿಂಗಪ್ಪಾಜಿಯವರ ಪಾದದಿಂದ 14 ಲೋಕಗಳಲ್ಲಿರುವ ದೇವಾನುದೇವತೆಗಳು ಸಹ ಅವನ ಅರಿದಾವರಿಗಳನ್ನು ನೆನೆದು ಪುನೀತರಾಗಿರುತ್ತಾರೆ. ಅಂಥ ದಿವ್ಯ ಚೇತನವನ್ನು ಈ ದಿನ ಗುರುಪೂರ್ಣಿಮೆಯ ಈ ಕಡ್ಲಿಗಾರ ಹುಣ್ಣಿಮೆ ಅನ್ನುವಂಥ ಈ ದಿನವನ್ನು ಗುರುಪೂರ್ಣಿಮೆಯನ್ನಾಗಿ ಮಾರ್ಪಡಿಸಿಕೊಂಡು ಸದಾ ಶಿಷ್ಯವೃಂದ ಭಕ್ತ ಮಂಡಳಿ ಇದನ್ನು ನೆನೆಯುತ್ತಾ ಎಂದು ನೆನೆದು ತಮ್ಮ ಜನ್ಮವನ್ನು ಪಾವನಗೊಳಿಸಿಕೊಳ್ಳುವುದೇ ಈ ದಿನದ ಮುಖ್ಯ ಉದ್ದೇಶ.